ಸರ್, ಧರ್ಮಸ್ಥಳ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಸರ್ಕಾರ ತಪ್ಪೊಪ್ಪಿಕೊಂಡಿದೆ. ಅಂದ್ರೆ ಏನು ದೊಡ್ಡ ಮಟ್ಟದಲ್ಲಿ ಆಗಿದೆ. ಬುರ್ಡೆ ವ್ಯಕ್ತಿ ಏನು ಹೇಳಿದ್ದ, ಮುಸುಕುದಾರಿ ನಮ್ಮನ್ನ ದಾರಿ ತಪ್ಪಿಸ್ತಾನ ಅಂತ ವಿಚಾರವನ್ನ ಕೋರ್ಟ್ನಲ್ಲಿ ಹೇಳಿದ್ದಾರೆ. ತಪ್ಪಾಗಿದೆ ನಮ್ಮಿಂದ, ಆತನ ಹೇಳಿಕೆನ ನಾವು ಕೂಡ ದಿಕ್ತಪ್ಪದು ಅಂತ. ಪಕ್ಕ ಅವರು ಈಗ ಸರ್ಕಾರನೇ ಇದೊಂಥರ ಸರ್ಕಾರನೇ ದಿಕ್ತಪ್ಪಿರೋ ಸರ್ಕಾರ ಇದು. ದಿಕ್ಕು ದೆಸೆ ಇಲ್ದಿರೋ ಓಡ್ತಾ ಇದ್ದೀವಿ. ಇಷ್ಟೊಂದು IAS IPS ಅಧಿಕಾರಿಗಳು ಸರ್ಕಾರ ಇಷ್ಟೆಲ್ಲ ಇದ್ರೂ ಕೂಡ ಯಾವನೋ ಒಬ್ಬ ತಲೆಬುರುಡೆ ತಂದಿಟ್ಕೊಂಡ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ತನಿಖೆಗಳನ್ನು ಮಾಡಿ ಇಡೀ ರಾಜ್ಯ ಇಡೀ ಮಾಧ್ಯಮ ಪೂರ್ತಿ ತಲೆ ಬುರುಡೆಯಿಂದನೇ ಹೋಯ್ತು. ಈಗ ಬುರುಡೆ ಅಂತ ಗೊತ್ತಾದ ತಕ್ಷಣನೇ ಸರ್ಕಾರ ಕೋರ್ಟಲ್ಲಿ ಅಫಿಡವಿಟ್ ಹಾಕಿ ನಮ್ಮ ದಾರಿ ತಪ್ಪಿದಿರಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇಂಥವ್ರನ್ನ ಮಾತು ಕೇಳ್ಕೊಂಡು ಹೋಯ್ತಲ್ಲ, ದಾರಿ ತಪ್ಪುತ್ತಲ್ಲ, ಈ ದಾರಿ ತಪ್ಪಿದ ಸರ್ಕಾರ. ಇವಾಗ ಸರ್ಕಾರನೇ ಒಪ್ಪಿದೆ ದಾರಿ ತಪ್ಪಿದ ಸರ್ಕಾರ. ಸರ್, ಥ್ಯಾಂಕ್ ಯು.